ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಟ್ಯೂಸ್ಡೇ. ಆಲ್ರೆಡಿ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಪು ಇವಾಗೇ ಎದ್ದಿದ್ದಾನೆ. ಸೊ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ರೆಸಿಪಿ ಒಂದು ಮಾಡ್ಕೊತಾ ಇದ್ದೀನಿ. ಟೈಮ್ ಇಲ್ಲ ಆ್ಯಂಡ್ ಸ್ವಲ್ಪ ಬೇಗ ಹೋಗಬೇಕು, ಸ್ಕೂಲ್ ಹತ್ರ ಕೆಲಸ ಇದೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಆಗೋ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಆ್ಯಂಡ್ ಅದೇನು ರೆಸಿಪಿ ಏನು ಶೂಟ್ ಮಾಡ್ತಾಯಿಲ್ಲ, ಜನ್ರಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಗ್ಗರಣೆ ಆಗಿಬಿಟ್ಟು ಹೋಗಿ ನನ್ನ ಮಗನ ರೆಡಿ ಮಾಡಬೇಕು. ನೋಡೋಣ ಇವತ್ತಿನ ಡೇ ಎಲ್ಲ ಏನಾಗುತ್ತೆ ಅಂತ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಎಂಡ್ವರೆಗೂ ನೋಡ್ತೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈಲಿ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಸ್ವಲ್ಪ ಸೌಂಡ್ ಫ್ರೆಂಡ್ಸ್, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಮನೆ ಹತ್ರ, ಹಂಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಪ್ಲೀಸ್ ಇಗ್ನೋರ್ ದಟ್ ಸೌಂಡ್. ಮತ್ತೆ ಸಿಗ್ತೀನಿ ನಾನು, ಇದು ಒಗ್ಗರಣೆ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟಿಫನ್ ಮಾಡಿಕೊಂಡು ಮಗುನ ರೆಡಿ ಮಾಡಿಸ್ಕೊಂಡು ಅವನಿಗೆ ಟಿಫನ್ ತಿನ್ನಿಸ್ಕೊಂಬಿಟ್ಟು ಸ್ವಲ್ಪ ಸ್ಕೂಲ್ ಹತ್ರ ಇವತ್ತು ಬಿಸಿ ಇರ್ತೀನಿ ಅಂದ್ಬಿಟ್ಟು ಅಲ್ಲೇ ಟಿಫನ್ ಮಾಡಿಸ್ಕೊಂಬಿಟ್ಟೆ. ಆ್ಯಂಡ್ ಬೆಳಗ್ಗೆ ಹಾಲು ಕೊಡ್ತಾಯಿಲ್ಲ, ಅವನಿಗೆ ಕಫ ಆಗುತ್ತೆ ಅಂದ್ಬಿಟ್ಟು ಹಾಲು ಸ್ಕಿಪ್ ಮಾಡ್ತಾ ಇರೋದಕ್ಕೆ ಬೇಗನೆ ಟಿಫನ್ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ. ಸೊ ಅದೆಲ್ಲ ಆದಮೇಲೆ ಮತ್ತೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಹತ್ರ ಬಂದುಬಿಟ್ವಿ. ಅದಾದಮೇಲೆ ಈವ್ನಿಂಗ್ ಮತ್ತೆ ಮನೆಗೆ ಬಂದು ಪಾಪುನ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಜಾಸ್ತಿ ಸ್ಕಿನ್ನೆಲ್ಲ ಡ್ರೈ ಆಗಿಬಿಡುತ್ತಲ್ವ. ಸೊ ಬಂದಿದ ತಕ್ಷಣವೇ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ಲೋಷನ್ ಎಲ್ಲ ಹಚ್ಬಿಟ್ಟು ಆಮೇಲೆ ಅಡುಗೆ ಕೆಲ್ಸಕ್ಕೆ ಹೋಗೋಣ ಅಂದ್ಬಿಟ್ಟು ಬೇಗ ಫಸ್ಟ್ ಅವನ್ನ ರೆಡಿ ಮಾಡಿಬಿಡ್ತಾ ಇದ್ದೀನಿ. ಸಮ್ಟೈಮ್ಸ್ ಹೆಂಗೆ ಅಂದರೆ ಊಟ ಎಲ್ಲ ಆದಮೇಲೆ ಆಮೇಲೆ ರೆಡಿ ಮಾಡ್ತೀನಿ, ಸಮ್ಟೈಮ್ಸ್ ಈ ಥರ. ಆ್ಯಂಡ್ ಅವನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವ್ನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಮಲಗಿದ್ವಿ ಅಷ್ಟೇ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಅವತ್ತು ಅಷ್ಟೊಂದು ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಹಂಗಾಗಿ ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ವೆಡ್ನೆಸ್ಡೇ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ನಾನು ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟೆ. ಯಾಕೆಂದರೆ ಮಗು ಎದ್ಮೇಲೆ ಅವನ್ನ ರೆಡಿ ಮಾಡೋದು ಆ್ಯಂಡ್ ಅವನಿಗೆ ಫುಡ್ ಎಲ್ಲ ಪ್ಯಾಕ್ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವನ್ನ ಎದ್ದೇಳೋಕ್ಕೂ ಮುಂಚೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀನಿ, ರೆಡಿ ಆಗಿಬಿಡ್ತೀನಿ. ಸ್ಕೂಲ್ಗೆ ಹೋಗೋಕ್ಕೆ ಸ್ನಾನ ಮಾಡೋಕ್ಕೆಲ್ಲ ಬಿಡೋಲ್ಲ ಅವನು ಎದ್ದಿದ್ದಾನಂದರೆ. ಸೊ ಹಂಗಾಗಿ ಇವಾಗ ಎಲ್ಲ ರೆಡಿ ಆಗಿದ್ದಾಯಿತು. ಅವನಿಗೂ ಡ್ರೆಸ್ ಎಲ್ಲ ಸೆಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಅವನೆದ್ದರೆ ಇನ್ನು ಅವನ್ನ ರೆಡಿ ಮಾಡಬೇಕು. ಆ್ಯಂಡ್ ಅವನ್ನ ಎದ್ದೇಳೋಕ್ಕೂ ಮುಂಚೆ ನಾನು ಸ್ವಲ್ಪ ಹಾಟ್ ವಾಟರ್ ಕುಡಿದ್ಬಿಟ್ಟು ಗ್ರೀನ್ ಟೀ ಕುಡಿದ್ಬಿಟ್ಟು ಅವನಿಗೆ ಸ್ವಲ್ಪ ಫುಡ್ನ ಪ್ರಿಪೇರ್ ಮಾಡೋಣ, ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಾಟ್ ವಾಟರ್ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ನಾರ್ಮಲಾಗಿ ನನಗೆ ಡೈಲಿ ಇಷ್ಟು ಪೀಸ್ಫುಲ್ಲಾಗಿ ಹಾಟ್ ವಾಟರು ಗ್ರೀನ್ ಟೀ ಎಲ್ಲ ಕುಡಿಯೋಕ್ಕೆಲ್ಲ ಟೈಮ್ ಇರೋಲ್ಲ. ಸೊ ಯಾವತ್ತೋ ಒಂದಿನ ಟೈಮ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊತೀನಿ. ಡೈಲಿ ನಾನು ಎದ್ದಿದ ತಕ್ಷಣ ಎದ್ಬಿಡ್ತಾನೆ. ಸ್ನಾನ ಮಾಡೋಕೆ ಸ್ವಲ್ಪ ಹಠ ಮಾಡಿ ಎಲ್ಲ ಇದು ಮಾಡ್ತಾನೆ. ಅದಕ್ಕೆ ಒಂದೊಂದು ದಿನ ಅಟ್ಲೀಸ್ಟ್ ಅವ್ನು ಮಲಗಿರೋವಾಗ ನಾನು ಬೇಗ ಬೇಗ ಕೆಲಸಗಳು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು, ಸೊ ದಟ್ ಅವನು ಬೆಳಗ್ಗೆ ಅಳ್ದಿರ ಇರ್ತಾನೆ, ನನಗೂ ಕೆಲಸಗಳು ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಎದ್ದು ರೆಡಿ ಆಗಿಬಿಟ್ಟೆ. ಹಾಟ್ ವಾಟರ್ ಆಯಿತು, ಗ್ರೀನ್ ಟೀ ರೆಡಿ ಮಾಡ್ಕೊಂಬಿಡೋಣ ಬನ್ನಿ ಫ್ರೆಂಡ್ಸ್. ಎಕ್ಸಸೈಸ್ ಮಾಡೋಕ್ಕಂತೂ ಇತ್ತೀಚೆಗೆ ಟೈಮೇ ಆಗ್ತಾಯಿಲ್ಲ, ಟೈಮೇ ಸಾಕಾಗ್ತಾಯಿಲ್ಲ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ. ನಾನು ಬೆಳಗ್ಗೆ ಹೊತ್ತು ಎಷ್ಟು ಬೇಗ ಇದ್ದರೆ ಅಷ್ಟು ಬೇಗ ಎದ್ಬಿಡ್ತಾನೆ. ಸೊ ಚಳಿಯಲ್ಲಿ ಯಾಕೆ ಸುಮ್ಮನೆ ಅವನನ್ನು ಎಬ್ಬಿಸಿ ಆಚೆ ಎಲ್ಲ ಕರ್ಕೊಂಡು ಹೋಗೋದು ಅಂದ್ಬಿಟ್ಟು ನಾನು ನಾರ್ಮಲಾಗಿ ಅವನಿರೋವಾಗೇ ವಾಕ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಗ್ರೀನ್ ಟೀ ಕಲ್ಸ್ಕೊಂಬರೋಷ್ಟರಲ್ಲಿ ಎದ್ಬಿಟ್ಟು ಅವನಿಗೂ ಗ್ರೀನ್ ಟೀ ಬೇಕು.
ಗುಡ್ ಮಾರ್ನಿಂಗ್ ಹೇಳ್ಗಿತ್ತು. ಹಾಯ್ ಹಾಯ್ ಹೇಳು, ಸೇ ಹಾಯ್. ಹಾಯ್ ತಗೋ ಬಾಬಾ. ಇವಾಗ ಗೊತ್ತಾಯ್ತಾ ಟೇಸ್ಟ್? ಮಮ್ಮ ಕುಡಿಲಾ? ಅದು ಫಸ್ಟ್ ಸಿಪ್ ಸ್ವಲ್ಪ ಹಂಗೆ ಫ್ರೆಂಡ್ಸ್. ಅಲ್ಲಿಗೂ ನಾನು ಲೆಮನ್ ಹನಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಿಲ್ಲ, ಅಂದರೆ ಕುಡಿತಾನೆ ಇರಲಿಲ್ಲ. ನನಗೆ ಇಷ್ಟ ಆಗಲ್ಲ ಗ್ರೀನ್ ಟೀ, ಬಟ್ ಹ್ಯಾಬಿಟ್ ಮಾಡ್ಕೋಬೇಕು. ಎಲ್ಮ ಏನೋ ಕಚ್ಚಿತ್ತಲ್ಲ, ಹೌದು ನೋಡೋಣ. ಇಲ್ಲ, ಓಡೋಗ್ಬಿಟ್ಟಿದೆ. ರಾತ್ರಿ ಆಫ್ಟರ್ ಬೈಟ್ ಹಚ್ಚಿದ್ವಲ್ಲ, ಓಡೋಗ್ಬಿಟ್ಟಿದೆ ಅಲ್ಲ. ಸೊಳ್ಳೆ ಇರುವೆ ಕಚ್ಚಿತೆ ನನ್ನ ಮಗನ. ಅಲ್ಲ ಮಗನೇ, ಪೆಟ್ಕೊಡೋಣ? ಪೆಟ್ಟು ಹೆಂಗೆ ಕೊಡೋದಮ್ಮ ಸೊಳ್ಳೆಗೆ? ಹಂಗ ಇದೆಯಾ ಇನ್ನು ಹಬ್ಬು? ಇಲ್ಲ ಬಿಡ್ಕಂದಮ್ಮ, ಒಟ್ಟೋಗೈತೆ. ಸ್ವಲ್ಪ ಐತೆ, ಒಟ್ಟೋಗುತ್ತೆ. ಇವತ್ತು ಇನ್ನೊಂದ್ಸತಿ ಆಫ್ಟರ್ ಬೈಟ್ ಹಚ್ಚಿಬಿಡೋಣ, ಓಡೋಗ್ಬಿಡುತ್ತೆ. ನೋಡು ಫೋನ್ ಪ್ರೇಯರ್ ಹೇಳಮ್ಮ. ಜೆ ಹತ್ರ ಹೆಂಗೆ ಪ್ರೇ ಮಾಡ್ಕೊಳ್ಳೋದು ತೋರಿಸಮ್ಮ. ಪ್ರೇ ಮಾಡ್ಕೊಂಡು ಹೇಳು ಪ್ರೇಯರ್ ಹೇಳು ಕಂದ. ಹೇಳಿ ಇವಾಗ ಏನು ಪ್ರೇ ಮಾಡ್ಕೊತೀಯ ಜೆ ಹತ್ರ ನೀನು? ಸ್ವಾಮಿ ಹೇಳು. ಮತ್ತೆ ಕಾಪಾಡಪ್ಪ ಹೇಳಮ್ಮ. ಗೀತು ಒಂದ್ಸತಿ ಹೇಳಮ್ಮ. ಕಾಪಾಡಪ್ಪ. ತಾಪ ಕುಡಿತೀಯಾ? ಒಂದು 2 days ಕಂಟಿನ್ಯೂಸ್ ಕುಡಿದ್ಬಿಟ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ನಾನು ಏನು 4-5 days ಆಯಿತು ಕುಡಿದು. ಇವನ ಹತ್ರ ಎಲ್ಲಿ ಇವನಿಗೆ ರೆಡಿ ಮಾಡೋದೇ ಸರಿ ಹೋಗುತ್ತೆ. ನನ್ನ ಕೆಲಸಗಳಿಗೆ ನನಗೆ ಟೈಮೇ ಇರಲ್ಲ. ಏನು ಹಂಗೆ ನೋಡ್ತಾ ಇದೆಯಾ? ರೀತಿ ಕುಡಿ. ಚಲ್ತಾ ಸಾರಿ ಮಗನೆ, ಸಾರಿ. ಇಲ್ಲಿ ಒರೆಸ್ತೀನಿ ಮುಚ್ಚಿ. ಜಿ ಅಲ್ಲ, ಗ್ರೀನ್ ಟೀ. ಏನು ಮೈದಾ? ಟೀ. ಟೀ ಬಾ. ಎಲ್ಲಿಗೆ ಬರಬೇಕು ಟೀ? ಪಾಪ ಟೀ ಬೇಕಾ? ಜಿಯಾನ ಇದು? ನೋಡು, ಉಗಿಬಾರ್ದಮ್ಮ. ಹಾಯ್ ಮಾಡಿ ಪಾಪಗಲ್ಲಿ, ಅಲ್ಲಿ ಪಾಪಗ ಹಾಯ್ ಮಾಡಿ. ಜಿಯ ಬೇಕಾ? ಎಲ್ಲಿ ನೀನು ವಾಟರ್ ಬಾಟಲು? ಎಲ್ಲಿ ಪಾಪು ಜಿಯ ಬಾಟ್ಲು? ಅಲ್ಲೈತಾ? ತಗ. ನೋನು ಓಕೆನಾ? ಜಿಯ ಕಡೆ ಕಟಿಂಗ್ ಮಾಡಿಸ್ಬೇಕು ನನ್ನ ಮಗನಿಗೆ. ಲಾಸ್ಟ್ ಸ್ಯಾಟರ್ಡೆ ಸಂಡೇ ಅವನ ಕೈಯಲ್ಲಿ ಕ್ಯಾನ್ವಲ ಇತ್ತು.
ಹಂಗಾಗಿ ಕಟಿಂಗ್ ಮಾಡ್ಸೋಕ್ಕೆ ಆಗಿಲ್ಲ. ಇನ್ನು ವೀಕ್ ಡೇಸ್ ಅಂದರೆ ಅವರಪ್ಪ ಬರೋ 6 o'clock ಆಗಿಬಿಡುತ್ತೆ. ಆ್ಯಂಡ್ ಅವರಪ್ಪ ಬಂದಮೇಲೆ ಕಟಿಂಗ್ ಮಾಡಿಸಿದ್ರೆ ತಲೆ ಸ್ನಾನ ಮಾಡ್ಸೋಕ್ಕಾಗಲ್ಲ. ಸೊ ಈ ಸ್ಯಾಟರ್ಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಓಪನ್ ಮಾಡು, ಓಪನ್ ಮಾಡಿ ಕುಡಿ, ಓಪನ್ ಮಾಡು. ನೇಲ್ಸ್ ಕಟ್ ಮಾಡಬೇಕು ಫಸ್ಟು. 3 days ಆಯ್ತು ಅಷ್ಟೇ ಫ್ರೆಂಡ್ಸ್ ಇವನಿಗೆ ನೇಲ್ಸ್ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟೆಷ್ಟು ಉದ್ದ ಬಂದಿದೆ ಮತ್ತೆ, ನೋಡಿದ್ರೆ ಫ್ರೆಂಡ್ಸ್ ಈ ಕೈ ಕಡೆ ನೋಡಿ ನೇಲ್ಸ್. ನೇಲ್ಸ್ ಕಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ ಅನ್ನೋಕ್ಕಿಲ್ಲ ಫ್ರೆಂಡ್ಸ್. ಬಾಯಲ್ಲಿಟ್ಕೊತಾನೆ ಅಂತ ಕಚ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಬಂದಿದ ತಕ್ಷಣವೇ ಕಟ್ ಮಾಡಿಬಿಡ್ತೀನಿ ನಾನು 3 days ಒನ್ಸ್. ಅಲ್ಲ ಇವತ್ತು ಪಾಪುಗೆ ಟಿಫನ್ ಏನು ಹೇಳಿ? ದೋಸೆ. ಕಚ್ಬಿಡೋಣ ಪಾಪುನ, ಅಮ್ಮ ಮಾಡ್ಬಿಡ್ಲ? ಏನು ಅವಾಗವಾಗ ಪ್ರೀತಿ ಹಂಗೆ ಬಂದ್ಬಿಡುತ್ತೆ ಪಾಪ. ಅದೆಲ್ಲ ಮುಟ್ಬಾರ್ದು, ಫೋನೆಲ್ಲ ಮುಟ್ಬಾರ್ದು. ಚಮ್ಮ ವಿಡಿಯೋ ಮಾಡ್ತಾ ಇದ್ದೀವಲ್ಲ, ವಿಡಿಯೋ ಹೆಂಗೆ ಮಾಡೋದು? ಜಿಯೋ ಕಾಣಿಸ್ತಾ ಇದೆಯಾ? ಪಾಪುದ ವಾಟರ್ ಬಾಟಲ್ ನೋಡಿ ಫ್ರೆಂಡ್ಸ್, ಒಂದು ಫೇವ್ರೇಟ್ ವಾಟರ್ ಬಾಟಲ್ ಇದು. ನೀನು ಹೇಳ್ಬೇಕು, ಇನ್ನು ಸ್ವಲ್ಪ ದಿನ ಆದರೂ ಇವ್ರು ತಯಾರಾಗ್ಬಿಡ್ತಾನೆ ನಾವು ಮಾತಾಡೋಕ್ಕೆ ಬಂದು ಅಲ್ವಾ? ನೋ ನೋ ಸರಿ ನಡಿ, ನೀನು ಬಾ ಫ್ರೆಶ್ ಅಪ್ ಆಗಿಬಿಡೋಣ. ಬಾಕಂದ ಇನ್ನೊಂದು ಸಿಪ್ ಇಟ್ಬಿಟ್ಟಿದ್ದೀನಿ, ಕುಡ್ಬಿಡೋಣ. ಬಾಬಾ ಬೇಕಂದ್ರೆ ಕುಡಿಸ್ತೀನಿ. ನನಗೆ ಗೊತ್ತು ನೀನೇ ಎತ್ಕೊಂಡು ಚೆಲ್ಕೊಂಡು ಎಲ್ಲ ಮಾಡಬೇಕು ಅಂತ. ಕ್ಲೀನಾಗಿ ಇಟ್ಕೊ, ಹಿಂಗೆ ಇಟ್ಕೊ. ಅದು ಬೂವ ಅಲ್ಲ, ನೀನು ಹಿಂಗೆ ಇಟ್ಕೊಂಡ್ರು ಅದರಲ್ಲೇ ಇರೋಕ್ಕೆ ಚೆಲ್ಲಾಗುತ್ತೆ ಜಿಯಾ. ಅದು ಖಾಲಿ ಚಾಕಮ್ಮ ಪಾಪು ಗ್ರೀನ್ ಟೀ ಖಾಲಿ. ವಿ ಆರ್ ಡನ್ ಹೆಂಗೆ ಹೇಳೋದು ಪಾಪು? ಕಾಯಿ. ವಿ ಆರ್ ಡನ್. ಸರಿ ಆಯ್ತು, ಬಾ ರೆಡಿ ಆಗಿಬಿಟ್ಟು ಬೂವ ತಿನ್ನೋವಾಗ ಸಿಗೋಣ, ಸರಿನಾ? ಎದಳು ನಡಿ, ಬ್ರಷ್ ಮಾಡಿ ನಡಿ. ಇದು ನೋಡಿ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಫ್ರೆಶ್ ಆಗಿ ತಂದಲ್ಲ, ಅದು ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಕ್ಲಾತ್ ಹಾಕಿ ಇದ್ರ ಮೇಲೆ ಡ್ರೈ ಮಾಡಿದ್ವಿ. ಡೈರೆಕ್ಟಾಗಿ ಹಂಗೆ ಇಕ್ಕಿದ್ರೆ ಇಲ್ಲಿ ಮನೆಯ ಸುತ್ತಲೂ ಕನ್ಸ್ಟ್ರಕ್ಷನ್ಸ್ ಫ್ರೆಂಡ್ಸ್, ಸೊ ಡಸ್ಟ್ ಎಲ್ಲ ಬಂದುಬಿಡುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ತೆಳ್ಳಗಿರೋ ಕ್ಲಾತ್ನ ವೇಲ್ನ ಹಾಕಿ ಒಣಗಿಸಿದ್ದೀನಿ. 3 days ಒಣಗಿದೆ ಚೆನ್ನಾಗಿ. ಇವಾಗ ಇದನ್ನು ಪೌಡರ್ ಮಾಡಿ ಇಟ್ಕೊಳ್ಳೋಣ, ಮಗುಗೆ ಊಟದಲ್ಲೆಲ್ಲ ಬಳಸೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ಪೌಡರ್ ಮಾಡಿಕೊಂಡು ಸಿಗ್ತೀನಿ. ಈ ಥರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಗ್ಲಾಸ್ ಬಾಟ್ಲಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ. ನಾನು ಇವಾಗ ದೋಸೆ ಹಿಟ್ಟು ಕಲಸಿದ್ದೀನಿ ಮಗುಗೆ, ಇದರಲ್ಲಿ 1 ಸ್ಪೂನ್ ಹಾಕ್ಕೊಳ್ಳೋಣ. ದೋಸೆ ಹಿಟ್ಟು ಇದೆ ಅಲ್ಲ ಫ್ರೆಂಡ್ಸ್, ಏನು ಮಾಡಿದ್ರು ಎಲ್ಲ ಫುಡ್ಸಲ್ಲೂ ಇದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಅಂದರೆ ರೈಸ್ ಐಟಮ್ಸು ಎಲ್ಲ ಮಾಡಿದವಾಗೂ ಅದರಲ್ಲಿ ಯೂಸ್ ಮಾಡ್ಬೋದು.
ಇದು ರಾತ್ರಿ ಹುರುಳಿಕಾಳು ಸಾರು ಮಾಡಿದ್ರು ನಮ್ಮತ್ತೆ, ಅದರದ್ದು ಸ್ವಲ್ಪ ಹುರಿದಿಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಇವಾಗ ಬ್ಯಾಟರ್ ರೆಡಿ ಆಯಿತು, ದೋಸೆ ಸುಟ್ಕೊಂಡ್ಬಿಡ್ತೀನಿ. ರಾಂಗ್ ಥ್ರೆಡ್ ಆಗಿಬಿಟ್ಟಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಇಷ್ಟು ಕಷ್ಟಪಡುತ್ತೆ. ಫೈನಲಿ ಓಪನ್ ಆಯಿತು. ಬಾಮ ಉರುಳಾಯಿ ಇಡೋಣ, ಬಾಮ. ಎಲ್ಲಿ ಮಾಡೋದು ಫಸ್ಟು ಉರುಳಾಯಿ? ಎಲ್ಲಿಡೋದು ಫಸ್ಟ್? ಕಾಲಿಗೆ. ಅದಾದಮೇಲೆ ನೆಕ್ಸ್ಟ್ ಹೇಳು, ಉರುಳಾಯಿ ಹೇಳು. ಒಂದೇ ಕೈಗೆ ಹಣೆಗಿಡೋಣ ಪಚ್ಚ. ಚಿಕ್ಕ ಮಗು ಥರ ಉರುಳಾಯಿ ಇರ್ಬೇಕು. ಏನು ಪೌಡ್ರ್ ಹಾಕೋದು ಬೇಡ, ಅಯ್ಯೋ ಅಳಿಸ್ಕೊಬಿಡ್ತೀಯಾ ಪೌಡ್ರ್. ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಅಯ್ಯಯ್ಯೋ ಗೀತು, ಸಖತ್ ತರ್ಲಾಟೆ ನೀನು. ಇನ್ನೇನು ಸ್ವಲ್ಪ ಹಾಕು. ಹಾಂ, ಕೆನ್ನೆ ಮೇಲೆ ಬೇಡವಾ? ಕೆನ್ನೆ ಮೇಲೆ ಬೇಡ, ಅದು ಪೌಡ್ರ್ ಬಿಡಿ, ಏನಾಗಲ್ಲ. ಓಹೋ ಮೂದೆ ನಾ ಕೆನ್ನೆ ಮೇಲೆ. ನೇಲ್ಸ್ ಕಟ್ ಮಾಡಿಬಿಡೋಣ, ಆಮೇಲೆ ತಲೆ ಬಾಚ್ತೀನಿ. ಕೊಡು. ಒನ್, ಟೂ, ತ್ರೀ, ಫೋರ್ ಆಗ್ಬಿಡ್ತು. ಒನ್, ಟೂ, ಹ್ಞೂ 2 ಅಲ್ಲಿಟ್ರೆ ನೀನು ಎತ್ಕೊಳ್ಳೋಕ್ಕೆ ನನಗೆ ಗೊತ್ತಿಲ್ಲೇನು. ನಾನೇನಕ್ಕೆ ಕೆಳಗಡೆ ನೋ 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 ಅಬ್ಬು ಮದು ಆಚೆ ದೂರ ಎತ್ಕೊಂಡೋಗಿ ಬಿಸಾಕಬೇಕು ಅಲ್ಲ, ಪಾಪ ಮುಟ್ಟಬಾರ್ದು ಆಯ್ತಾ. ನೋ 1 2 3 ಹೇಳೋಣ ಇರು. 1 ಎಲ್ಲ ಆದಮೇಲೆ ನಿನ್ನ ಕೈಗೆ ಕೊಡ್ತೀನಿ, ಆಚೆ ಬಿಸಾಕೊಳ್ಳೋಣ. ಹಾಂ, ಆಚೆ ತೊಗೊಂಡೋಗಿ. ಇರು ಕಿತ್ತಬಾರ್ದು, ಇನ್ನೂ ಸ್ವಲ್ಪ ಇದೆ. ಅದು ಪೀಸ್ ಆದರೆ ಇಲ್ಲೆಲ್ಲ ಬೀಳುತ್ತಲ್ಲ ಬೆಡ್ ಮೇಲೆಲ್ಲ, ಮತ್ತು ನಾವಿಲ್ಲೆಲ್ಲ ಓಡಾಡ್ತೀವಿ, ಪಚೊಂತೀವಿ ಅಲ್ವಾ, ಅದಕ್ಕೆ ಕೆಳಗಡೆ ಬೀಳ್ದಿರ ಇರೋ ಥರ ಮಮ್ಮ ಕಟ್ ಮಾಡೋದು. ಲಾಸ್ಟ್ ಇನ್ನು 2 ಇದೆ, ಇನ್ನು 2 ಫಿಂಗರ್ಸ್ ಅಷ್ಟೇ ಲಾಸ್ಟ್ ಮಗನೇ. ಅಬ್ಬು ಇಲ್ಲ, ಸುಮ್ಮನೆ ಇರು. ಅಬ್ಬು ಇಲ್ಲ, ಅದಿದ್ರೆ ಅಬ್ಬು ನೀನು ಬಾಯಿಗೆ ಹಾಕೋತಿಯಲ್ಲ, ಅದಿದ್ರೆ ಅಬ್ಬು ಆಗುತ್ತೆ, ಅದಕ್ಕೆ ತೆಗ್ದುಬಿಡ್ತಾ ಇರೋದು. ಅದೆಲ್ಲ ಮುಟ್ಬಾರ್ದು ಗೀತು. ನಿನ್ನ ಕೈಯೆಲ್ಲ ಹಾಕ್ಸ್ತೀನಿ ಅಂದೆ ಅಲ್ಲ, ಕೈಯೆಲ್ಲ ಆಗಬಾರ್ದು. ನೋಡಿ ಏನು ರೇಂಜ್ ಇಟ್ಟಿದ್ಯಾ ಅದನ್ನ ಅಂತ. ಕೊಡ್ಬೇಕ ಲಾಸ್ಟ್ ಅಂತ.
ಇರಮ್ಮ ಹಾಗಾಯ್ತು ನೋಡಿ. ಇಷ್ಟಿದ್ರಾಗ ಕಟ್ ಮಾಡಿದ್ರು ಕೊಡು ಹಾಕೈ. ಲೆಫ್ಟ್ ಹ್ಯಾಂಡ್ ಏನಮ್ಮ ಹ್ಞೂ ನೋಡಿ ಎಷ್ಟೈತೆ ಒಂದು ಕೈಯಲ್ಲಿ. ಆ ಕೈ ಕೊಡುಮ ಕಟ್ ಮಾಡಿಬಿಡೋಣ. ಕೊಡು ಬಂಗಾರಿ. ಅಲ್ಲಿ ಪಪ್ಪಿ ಏನಂತ ಇದೆ? ಪಪ್ಪಿ ಹೆಂಗಮ್ಮ ಸೌಂಡ್ ಮಾಡೋದ? ಗೀತಾ ರಿತಿಕ್ ಪಾಪು ಪಪ್ಪಿ ಹತ್ರ ಹೋಗುತ್ತೆ. ಪಪ್ಪಿ ಹೆಂಗ್ ಸೌಂಡ್ ಮಾಡೋದಲ್ಲ ಪಪ್ಪಿ? ಹಾಂ ಅಬ್ಬು ಅದಕ್ಕೆ ತೆಗ್ದ್ಬಿಡ್ಬೇಕು. ಅಬ್ಬು ಆಗುತ್ತಲ್ಲ ಅದಕ್ಕೆ ಇಟ್ಕೋಬಾರ್ದು, ಸರಿನಾ? ಇಲ್ಲ ಕೊಡುಮ ಬೇಗ ಬೇಗ. ಏನು ಅದ? ಅಯ್ಯೋ ಹೋಗಪ್ಪ, ನೀನು ಎಷ್ಟು ಕಾಟ ಕೊಡ್ತೀಯ ನೋಡಪ್ಪ. ಆ ಕೈ ಕ್ಲೀನ್ ಹಾಕ್ಕೊಡು. ಇಂದ ಇದು ಈ ಕೈಲಿ ಇರಮ್ಮ. ಆಹಾ ಸಖತ್ ಕಾಟ ಕೊಡ್ತಾ ಇದೆಯೇ. ನನಗೆ ಅದಕ್ಕೆ ನಿನಗೆ ನೇಲ್ಸ್ ಕಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತೀಯ. ಹೇಳಮ್ಮ. ಇರು ಅದು ಕೊಯ್ಕೊಂಡ್ಬಿಡುತ್ತೆ, ತೆಗ್ದಾಕ್ಬಿಡ್ತೀನಿ. ಏನು ಹೇಳಿ? ಏನಮ್ಮ ಅಲ್ಲಿ ನೋಡು, ಅವ್ರು ನೋಡ್ತಾ ಇದ್ದಾರೆ. ಬ್ಯಾಡ್ ಬಾಯ್ ಅಂತ ನೋಡ್ತಾ ಇರಂಗೆ. ಎಷ್ಟೊತ್ತು ನೋಡಿ, ಫಾಸ್ಟ್ ಫಾರ್ವರ್ಡ್ ಮಾಡಬೇಕಿತ್ತು ನೋಡಿ. ಫ್ರೆಂಡ್ಸ್ ಏನು ಕೆಲಸ ಕೊಡ್ತಾನೆ ಇವ್ರಿಗೆ. ಲಾಸ್ಟ್ ಒನ್ ಫಿಂಗರ್ ಕಿತ್ತು ಲಾಸ್ಟ್ ಒನ್ ಫಿಂಗರ್ ಕೊಡುಮ. ಕೊಡ್ಬಂಗಾರಿ ಗುಡ್ ಬಾಯ್ ಅಂತಾರೆ. ಆಗೋಯ್ತು. ಏಯ್ ಕೊಡಲೇ. ಲಾಸ್ಟ್ ಅಲ್ಲೋಡು ಮಾಡಂಗೆ. ಗೀತಾ ಸುಮ್ಮನೆ ಇರ್ತಾನೆ. ಕಾಲಲ್ಲಿದೆಯಾ? ಕಾಲಲ್ಲಿಲ್ಲ. ಹೇಳಿ. ವಾವಾ ಏನು ವಾವ್? ಚಿಕ್ಕ ಇಟ್ಟಿರೋದಕ್ಕೆ ವಾವಾ? ಸರಿ, ನಿಮ್ಮ ಬಾಚನ್ಗೆ ಎತ್ಕೊಡ್ತೀನಿ. ತಲೆ ಬಾಚನ್ ಅದೆಲ್ಲ ಮುಟ್ಬಾರ್ದು ನೋಡು. ಅದೆಲ್ಲ ಮುಟ್ಬಾರ್ದು, ಸುಮ್ಮನೆ. ತಲೆ ಬಾಚೋದು ಪಾಪುಗೆ ಇವಾಗ. ಫೈನಲ್ ಟಚ್. ತಲೆ ಬಾಚ್ಕೊಂಡ್ರೆ ಪಾಪು ರೆಡಿ. ನೀನೇ ಬಾಚ್ಕೋತೀಯಾ? ಓಹೋ ದಾಮ್ಮ ರಿತಿಕ್ ದಾ ಬಂಗಾರಿ. ಅಪ್ಪಮ್ಮ ಸುಡ್ತೀನಿ ಬಾ, ಬೇಗ ಹೋಗೋಣ, ಟೈಮ್ ಆಗುತ್ತೆ. ಬಾಯ್ಲಿ ಗೀತು. ರಿತಿಕ್ ನಾನು ಹೋಗ್ತಾ ಇದ್ದೀನಿ, ಹೋಗಿ ಬಾಯ್. ನೀನು ಇಲ್ಲೇ ಇರಂಗಾದ್ರೆ ಇರ್ತೀಯಾ? ಇರಿ ಫ್ರೆಂಡ್ಸ್, ಹೇಳ್ಕೊಂಬರ್ತೀನಿ ಅವನ್ನ. ಈ ಫ್ರೆಂಡ್ಸ್ ಏನು ಕಾಟ ಕೊಡ್ತಾರೆ ನೋಡಿ. ತಲೆ ಬಾಚ್ಕೊಳ್ಳಲ್ಲ ಅಂತ. ನಾರ್ಮಲಾಗಿ ಇಷ್ಟೊತ್ತಿಗೆ ಹಾಲು ಬಿಸ್ಕೆಟು ಆಗ್ತಾಯಿತ್ತು. ಇವಾಗ ಹಾಲು ಕೊಡ್ತಾ ಇಲ್ಲ, ಕಫ ಅಂದ್ಬಿಟ್ಟು ಒಂದೇ ಸತಿ ಟಿಫನ್. ಇವಾಗ ಅಪ್ಪಮ್ಮ ಸುಡ್ತೀನಿ, ನಡಿ ಓಡ್ ನಡಿ. ಕೊಡು ಒಂದ್ಸತಿ ಒಳಗಡೆ ಕ್ಲೀನಾಗಿ ಬಾಚಿ.
ಇರಮ್ಮ ನೋಡ ಥೂ ಏ ನನ್ನ ಮಗನೇ ಯಾಕೆ ಇಷ್ಟು ಕಾಟ ಬೆಳಗ್ಗೆ ಬೆಳಗ್ಗೆ ನನಗೆ ಹಂಗೆಲ್ಲ ಮಾಡ್ಬಾರ್ದು ಗಬ್ಬಿ ಅಂತಾರೆ ಏನೇನು ಹಿಂಗ್ ಬಂದಿದ್ದಾನೆ ಗಬ್ ಗಬ್ಬಾಗಿ ಅಂತಾರೆ ಬಾ ರೆಡಿ ಮಾಡಿದಾಯ್ತು ಫ್ರೆಂಡ್ಸ್ ಟಿಫನ್ ಮಾಡೋಕೆ ಸಿಗೋಣ ಚಿಕ್ಕ ಚಿಕ್ಕ ದೋಸೆ ಪಾಪುಗೆ ನಾರ್ಮಲಾಗಿ ಕೊಟ್ಟರು ತಿಂತಾನೆ ಸ್ವಲ್ಪ ಬೆಳಗ್ಗೆ ಆಟ ಮಾಡಿದ್ರೆ ಅಂದ್ಬಿಟ್ಟು ನಾನು ಈ ಥರ ಮಾಡಿಬಿಡ್ತೀನಿ ನನಗೆ ದೋಸೆ ಚಪಾತಿ ಈ ಥರದ್ದೆಲ್ಲ ಇಷ್ಟನೇ ನಾರ್ಮಲಾಗಿ ಮಾಡಿದ್ರೆ ತಿಂತಾನೆ ಆ್ಯಂಡ್ ಫಸ್ಟ್ ಆಯಿಲ್ ಯಾಕೆ ಹಾಕಿದ್ದೀನಿ ಅಂದರೆ ಈ ಪ್ಯಾನು ಗ್ರೀಸಿಂಗ್ ಅಂದರೆ ವಾಶ್ ಮಾಡಿಬಿಟ್ಟಿದ್ರು ಕ್ಲೀನಾಗಿ ಸೊ ಹಂಗಾಗಿ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಫಸ್ಟೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟೆ ಫಸ್ಟೇ ಆಯಿಲ್ ಹಾಕಿರೋದಕ್ಕೆ ಮತ್ತು ಇವಾಗ ನಾನು ಆಯಿಲ್ ಹಾಕ್ತಾಯಿಲ್ಲ ಏಕೆ ನಿನಗೆ ಥರ ಮಾಡ್ತಾಯಿದ್ದೀನಿ ತಟ್ಟೆ ಇದೆ ನಿನಗೆ ಪಾಪುಗೆ ಸ್ವಾಮಿ ಎಸ್ ಪಾಪುಗೆ ಫ್ರೈ ಆಗಲಿ ಇದರಲ್ಲಿ ನುಗ್ಗೆ ಸೊಪ್ಪು ಬೇರೆ ಹಾಕಿದೀವಲ್ವಾ ಕ್ಲೀನಾಗಿ ಫ್ರೈ ಹಾಕ್ಬೇಕು ಸ್ವಾಮಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದು ಎಲ್ಲ ಆಗಿದೆ ಟಿಫನ್ ತಿನ್ನಿಸ್ಕೊಂಡು ಇನ್ನು ಹೋಗೋದು ಆಯಿಲ್ ಜಾಸ್ತಿ ಅನ್ನುತ್ತೆ ಆ ಕಡೆ ಸ್ವಲ್ಪ ಆಯಿಲ್ ಜಾಸ್ತಿ ಇದೆ ಅದಕ್ಕೆ ಈ ಕಡೆ ಹಾಕ್ಕೊಂಡ್ಬಿಟ್ಟೆ ಫ್ರೈ ಹಾಕಿದ್ರು ಅಯ್ಯಪ್ಪ ಗಾಡ್ ಬ್ಲೆಸ್ ಯು ಏನು ಮಮ್ಮಿ ಪಪ್ಪುನ ಮಮ್ಮಿ ಎತ್ತಾಕ್ಬಿಟ್ಟು ನಿನಗೆ ತಿನ್ನಿಸ್ತಾ ಇರ್ತೀನಿ ಇನ್ನೊಂದು ರೌಂಡ್ ಆಮೇಲೆ ನಾನು ಹಾಕ್ಕೊಬರ್ತೀನಿ ಬಿಸಿ ಬಿಸಿ ಸರಿನಾ ಓಕೆ ಓಕೆ ಹಾಕ್ಕೊಡ್ತೀನಿ ನಿಂಗೆ ಹಾಕ್ಕೊಡ್ತೀನಿ ಹಾಯ್ ಮಾಡ್ತಾ ಇದೆಯಾ ಪಾಪು ಕಾಣಿಸ್ತಾ ಇಲ್ವಾ ಅಪ್ಪ ಅಮ್ಮ ಕಾಣಿಸ್ತಾ ಇದ್ದೀರಾ ಅದಕ್ಕೆ ಪಾಪು ಕಾಣಿಸ್ತಾ ಇಲ್ಲ ಮಗನೇ ಹಂಗೆಲ್ಲ ಮಾಡಬಾರ್ದು ಪಾಪು ಏನು ತಿಂತಾನೆ ಬೆಳಗ್ಗೆ ತೋರಿಸ್ಬೇಕಲ್ವಾ ಸೊ ನನ್ನ ಮಗನ ಹೆಲ್ತಿ ದೋಸೆ ರೆಡಿ ತಿನ್ನೋಣ ಬೂವ ಇವಾಗ ಅಪ್ಪ ತಿನ್ನೋಣ ಬಾ ಪಾಪುನೇ ತಿನ್ನುತ್ತಾ ಅಬ್ಬು ಇದೆ ಉಫ್ ಮಾಡಿ ಕೊಡ್ತೀನಿ ಹಾರ್ಲಿ ಸ್ವಲ್ಪ ಕೊಡ್ತೀನಿ ಸರಿನಾ ತಿಂದಿರಾ ಇನ್ನ ತಿನ್ನೋ ತಿನ್ನು ಜಿ ಎತ್ಕೊಬರ್ತೀನಿ ತಿಂತಾ ಇರು ಸರಿನಾ ಫಸ್ಟ್ ಟೈಮ್ ಹಾಕಿದ್ದಿದ್ದಲ್ಲ ಅದು ವಾಶ್ ಮಾಡಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋನ ಎಂಡ್ವರೆಗೂ ನೋಡ್ತಾ ಇದ್ದೀರಾ ಎಲ್ಲರಿಗೂ ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋಸ್ ನೋಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. See you all in the next vlog. Until then, keep smiling. Bye bye.